ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾಸ್ ಮೈಂಡ್ ಟೇಲ್ಸ್. ಇವತ್ತು ಅಲಸಂಡೆ ಬೀಜ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೇವೆ. ಅಲಸಂಡೆ ಬೀಜವನ್ನು ಬೆಳಿಗ್ಗೆನೇ ನೆನೆಸಿಟ್ಟಿದ್ದೇವೆ. ಒಂದು 7 ಗಂಟೆಗೆ ನೆನೆಸಿಟ್ಟಿದ್ದೇನೆ. 12 ಗಂಟೆ ಆಚೆ ಪಲ್ಯ ಮಾಡ್ತಿದ್ದೇನೆ. ಇನ್ನೂ ನೆನೆದರೆ ಒಳ್ಳೆಯದಾಗ್ತದೆ. ಕೆಲವರು ಹಿಂದಿನ ದಿನ ನೆನೆಸಿಡ್ತಾರೆ. ಕುಕ್ಕರಲ್ಲಿ ಅಲಸಂಡೆ ಬೀಜ ಆಲೂಗಡ್ಡೆ ಹಾಕಿ ಒಂದು ವಿಸಿಲ್ ಹೊಡೆಸಿದರೆ ಸಾಕು. ಒಲೆಯಲ್ಲಿ ಮಾಡುವವರು ಸ್ವಲ್ಪ ನೆನೆಸಿ ಜಾಸ್ತಿ ಹೊತ್ತು ಇಟ್ಟು ಅದನ್ನು ಬೇಯಲಿಕ್ಕೆ ಇಡಬೇಕಂದ್ರೆ ಸ್ವಲ್ಪ ತುಂಬ ಹೊತ್ತಾಗ್ತದೆ. ಅದಕ್ಕೆ ನಾವೀಗ ಇಲ್ಲಿ ಕುಕ್ಕರಲ್ಲಿ ಇಡ್ತೇವೆ. ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ತಿದ್ದೇನೆ. ಕಾಯಿ ಮೆಣಸು ಹೆಚ್ಚಿಟ್ಟದ್ದು ಹಾಕ್ತೇನೆ. ಸ್ವಲ್ಪ ಸಿಡಿತದೆ. ನೆಕ್ಸ್ಟ್ ಶುಂಠಿ, ಆಮೇಲೆ ಈರುಳ್ಳಿ, ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಅರಶಿನ, ಉಪ್ಪು ರುಚಿಗೆ ತಕ್ಕಷ್ಟು. ಕುಕ್ಕರಲ್ಲಿ ಬೇಯಿಸಿದ್ದು ಅಲಸಂಡೆ ಮತ್ತು ಆಲೂಗಡ್ಡೆ ಇದನ್ನು ಮಿಕ್ಸ್ ಮಾಡ್ತಿದ್ದೇನೆ. ಎರಡು ಸ್ಪೂನಷ್ಟು ಮೆಣಸಿನ ಪುಡಿ, ಆಮೇಲೆ ಲಾಸ್ಟಿಗೆ ಮನೆಯಲ್ಲೇ ಮಾಡಿದ್ದು ಸಾಂಬಾರು ಪುಡಿ ಇದನ್ನು ಹಾಕ್ತಾ ಇದ್ದೇವೆ. ನಾವು ಇದನ್ನು ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡಿ ಸಾಂಬಾರು ಮಾಡ್ತೇವೆ. ಆದರೆ ಇವತ್ತು ತೆಂಗಿನಕಾಯಿ ಹಾಕದೆ ಈ ಥರ ಪದಾರ್ಥ ಮಾಡ್ತಿದ್ದೇವೆ. ಇದು ವೈಟ್ ರೈಸಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗ್ತದೆ.